ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆ 21 ಮತ್ತು 22ಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಪುನರ್ಮನನ ಹಾಳೆ 21ರಲ್ಲಿ ಏನು ಬರ್ತದೆ ಅಂತಂದರೆ 2 ಮತ್ತು 3 ಆಯಾಮದ ಆಕೃತಿಗಳು, ಅಂದರೆ 2 ಡೈಮೆನ್ಷನ್ ಮತ್ತು 3 ಡೈಮೆನ್ಷನ್ ಈ ಒಂದು ಆಕೃತಿಗಳ ಬಗ್ಗೆ ಪರಿಚಯವನ್ನು ನಾವು ಮಾಡಿಕೊಳ್ತಾ ಹೋಗೋಣ. ಏಕೆಂದರೆ 2 ಆಯಾಮದ ಆಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ ಅಂದರೆ ಇಲ್ಲಿ ನಾವು ಏನಾಗುತ್ತೆ, ಇಲ್ಲಿ ಕೇವಲ 2 ಆಯಾಮಗಳು ಅಂದರೆ ಉದ್ದ ಮತ್ತು ಅಗಲಗಳು ಇರ್ತವೆ, ಮತ್ತು 3 ಆಯಾಮದಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳಿರ್ತವೆ ಅಂತಕ್ಕಂಥದ್ದು ತಿಳಿದುಕೊಂಡು ನಾವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ನಮ್ಮ ಸುತ್ತಮುತ್ತಲು ಪ್ರಶ್ನೆ 1 ನೋಡ್ತಾ ಇದ್ದರೆ, ನಮ್ಮ ಸುತ್ತಮುತ್ತಲು ಹಲವಾರು 2 ಆಯಾಮದ ಆಕೃತಿಗಳನ್ನು ನೋಡಿದ್ದೇವೆ. ನೆನಪು ಮಾಡಿಕೊಂಡು 2 ಆಯಾಮದ ಆಕೃತಿಗಳಿಗೆ ಕೆಲವು ಉದಾಹರಣೆಗಳನ್ನು ಬರೆಯಿರಿ ಅಂತಂದಾಗ ನಾವು ಇಲ್ಲಿ ಬರೆದಿರ್ತಕ್ಕಂಥ ಉದಾಹರಣೆಗಳನ್ನು ತಾವು ಗಮನಿಸಬಹುದು. ಚೌಕ, ಆಯತ, ವೃತ್ತ, ತ್ರಿಭುಜ, ಸರಳ ರೇಖೆ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಇತ್ಯಾದಿಗಳು ತಾವು ಏನು ನೋಡ್ತಾ ಇದ್ರಿ ಅವುಗಳ ಉತ್ತರಗಳನ್ನು ಬರೆಯಬಹುದು. ಇದೇ ಉತ್ತರ ಬರೀಬೇಕಂತಕ್ಕಂಥ ಅವಶ್ಯಕತೆ ಇಲ್ಲ, ತಮಗೆ ಅನುಕೂಲಕರವಾಗಿರ್ತಕ್ಕಂಥ ಉತ್ತರಗಳನ್ನು ಬರೆಯಬಹುದು. ನಂತರದಲ್ಲಿ ಹಾಗಾದರೆ 2 ಆಯಾಮದ ಆಕೃತಿಗಳ ಅರ್ಥವನ್ನು ಕೆಳಗಿನ ಬಾಕ್ಸ್ನಲ್ಲಿ ಬರೆಯಲು ಪ್ರಯತ್ನಿಸಿ ಅಂತ ಹೇಳ್ತಾನೆ. ಸೊ ನೋಡ್ತಾ ಹೋಗಿ, ಇಲ್ಲಿ ನಾವು 2 ಆಯಾಮದ ಆಕೃತಿಗಳಿಗೆ ನಾವು ಹೇಳಿದ್ವಿ ತಾನೆ. 2 ಆಯಾಮದ ಆಕೃತಿಗಳು ಅಂತಂದರೆ ಉದ್ದ ಮತ್ತು ಅಗಲಗಳನ್ನು ಹೊಂದಿರತಕ್ಕಂಥ ಆಕೃತಿಗಳು ಅಂತ ಹೇಳ್ಬೋದು. ಪ್ರಶ್ನೆ 2ರಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಾನೆ, ವಿದ್ಯಾರ್ಥಿಗಳೇ ತಮ್ಮ ಬಳಿ ಇರ್ತಕ್ಕಂಥ ವಿವಿಧ ಬಣ್ಣದ ಹಾಳೆಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ಬಳಸಿ ಈ ಕೆಳಗೆ ಹೆಸರಿಸಿದಂತೆ 2 ಆಯಾಮದ ಆಕೃತಿಗಳನ್ನು ಬರುವಂತೆ ಮಡಿಸಿ ಮತ್ತು ಕತ್ತರಿಸಿ ಆಕೃತಿಯ ಹೆಸರಿನ ಮುಂದಿನ ಜಾಗದಲ್ಲಿ ಒಂದು ಆಕೃತಿಗಳನ್ನು ಅಂಟಿಸಿರಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಅಂಟಿಸಿಲ್ಲ, ಕೇವಲ ಒಂದು ಆಕೃತಿಯ ಚಿತ್ರಗಳನ್ನು ಎಳೆಯಲಾಗಿದೆ. ತಾವುಗಳು ತಮ್ಮಲ್ಲಿರ್ತಕ್ಕಂಥ ಒಂದು ಬಣ್ಣದ ಕಾಗದಗಳಿಂದ ಈ ರೀತಿಯ ಆಯತದ ಚಿತ್ರ, ಲಂಬಕೋನ ತ್ರಿಭುಜದ್ದು, ಚೌಕ ಮತ್ತು ಸಮಾಂತರ ಚತುರ್ಭುಜಗಳ ಆಕೃತಿಗಳನ್ನು ಕತ್ತರಿಸಿ ಇಲ್ಲಿ ಅಂಟಿಸಬಹುದಾಗಿದೆ. ಇನ್ನು 3ನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು. ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಮತಲಾಕೃತಿಗಳನ್ನು ಕೊಡಲಾಗಿದೆ. ಅವುಗಳು ಶೃಂಗಗಳಿಗೆ ಸಂಕೇತಾಕ್ಷರಗಳನ್ನು ನೀಡಿ ಕರ್ಣಗಳನ್ನು ಎಳೆಯಿರಿ. ಆಕೃತಿಗಳ ಹೆಸರನ್ನು ಬರೆದು ಅವುಗಳಲ್ಲಿ ಮೂಲೆಗಳು ಅಂದರೆ ಕೋನಗಳು, ಅಂಚುಗಳು ಮತ್ತು ಕರ್ಣಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳ್ತಾನೆ. ಒಂದು ಮಾದರಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ತಾವು ನೋಡ್ತಾ ಇರ್ಬೋದು, ಆಕೃತಿ ಚಿತ್ರ 1ರಲ್ಲಿ ಕೊಟ್ಟಿದ್ದಾರೆ. ತಾವು ನೋಡ್ತಾ ಇರ್ಬೋದು ಚೌಕಾಕೃತಿಯಾಗಿದೆ. ABCD ಅಂತಕ್ಕಂಥ ಚೌಕಾಕೃತಿಯಲ್ಲಿ ಆ ಮೂಲೆಗಳು ಅಥವಾ ಕೋನಗಳು ಯಾವುದು ಅಂದರೆ ABCD ಅಂತಕ್ಕಂಥದ್ದು ಕೂಡ ಇಲ್ಲಿ ಬರೆಯಲಾಗಿದೆ. ತಾವು ನೋಡ್ತಾ ಇರ್ಬೋದು ಕೋನ DAB, ಕೋನ ABC, ಕೋನ BCD ಮತ್ತು ಕೋನ CDA ಅಂತಕ್ಕಂಥದ್ದು ಬಾಹುಗಳು ಅಥವಾ ಅಂಚುಗಳು ಯಾವುದು ಅಂದರೆ AB, BC, CD ಮತ್ತು AD ಅಂತಕ್ಕಂಥದ್ದು. ಕರ್ಣ ಅಂತಕ್ಕಂಥದ್ದು ಏನು? ಕರ್ಣಗಳು ಅಂದರೆ ಕ್ರಮಾನುಗತವಲ್ಲದ ಶೃಂಗಗಳಿಂದ ಎಳೆದಿರ್ತಕ್ಕಂಥ ರೇಖೆಗಳು ಅಂತಕ್ಕಂಥ ಅಂಶವನ್ನು ಗಮನಿಸಬೇಕು. ಇಲ್ಲಿ ಕ್ರಮಾನುಗತವಲ್ಲದು ಅಂತಂದರೆ ABCDದಲ್ಲಿ ಎಗೆ C ಕ್ರಮಾನುಗತವಲ್ಲದ್ದು, ಬಿಗೆ D ಅಂತಕ್ಕಂಥದ್ದು ಕ್ರಮಾನುಗತವಲ್ಲದ ಶೃಂಗಗಳಿಂದ ಎಳೆದಿರ್ತಕ್ಕಂಥ ಒಂದು ರೇಖೆಗಳಿಗೆ ನಾವು ಏನಂತ ಹೇಳ್ತೀವಿ, ಕರ್ಣ ಎಂದು ಕರಿತೀವಿ. ಹಾಗಾಗಿ ಇಲ್ಲಿ 2 ಕರ್ಣಗಳಿದ್ದಾವೆ, ಒಂದು AC ಇನ್ನೊಂದು BD ಅಂತಕ್ಕಂಥದ್ದು. ಹಾಗಾಗಿ ಕ್ರಮಾನುಗತವಲ್ಲದ ಶೃಂಗಗಳಿಂದ ಎಳೆದಿರ್ತಕ್ಕಂಥ ಒಂದು ರೇಖೆಗೆ ನಾವು ಕರ್ಣ ಅಂತ ಹೇಳ್ತೀವಿ. ಹಾಗಾಗಿ ಕೆಳಕಂಡಿರ್ತಕ್ಕಂಥ ಚಿತ್ರಗಳಿಗೆ ನಾವು ಆಕೃತಿಗೆ ಹೆಸರನ್ನು ಕೊಟ್ಟು ಆಕೃತಿಯ ಹೆಸರನ್ನು ಬರೆದ್ವಿ ಮತ್ತು ಕೋನಗಳನ್ನು ಮತ್ತು ಕರ್ಣಗಳು ಮತ್ತು ಬಾಹುಗಳನ್ನು ಇಲ್ಲಿ ಬರೆಯಲಾಗಿದೆ, ತಾವು ಗಮನಿಸಬಹುದು. ತ್ರಿಭುಜದಲ್ಲಿ ಯಾವುದೇ ರೀತಿಯ ಕರ್ಣಗಳು ಎಳೆಯಲು ಸಾಧ್ಯವಿಲ್ಲ ಅಂತಕ್ಕಂಥ ಅಂಶ ತಾವು ಗಮನಿಸಿ. ಈ ತ್ರಿಭುಜ PQR ಅಂತಕ್ಕಂಥದ್ದು ಇಲ್ಲಿ ಕೋನ ಮತ್ತು ಬಾಹುಗಳನ್ನು ಬರೆಯಲಾಗಿದೆ, ತಾವು ನೋಡಬಹುದು. ನಂತರದಲ್ಲಿ 3ನೇ ಆಕೃತಿ ಏನಾಗಿದೆ, ಇದು ಪಂಚಭುಜ ಆಕೃತಿಯಾಗಿದೆ. ಪಂಚ ಅಂದರೆ 5 ಶೃಂಗಗಳು ಒಳಗೊಂಡಿರ್ತಕ್ಕಂಥ ಆಕೃತಿ, 5 ಬಾಹುಗಳನ್ನು ಒಳಗೊಂಡಿರ್ತಕ್ಕಂಥ ಆಕೃತಿ. ಇಲ್ಲಿ ಕೋನಗಳು ಬರೆಯಲಾಗಿದೆ, ತಾವು ಚಿತ್ರವನ್ನು ನೋಡಬಹುದು. ಬಾಹುಗಳನ್ನು ಬರೆಯಲಾಗಿದೆ ಹಾಗೂ ಕರ್ಣಗಳನ್ನು ಬರೆಯಲಾಗಿದೆ. ಹಾಗೆ 4ನೇ ಆಕೃತಿ ಷಡ್ಭುಜ ಆಕೃತಿಯಾಗಿದೆ. ಷಡ್ಭುಜ ಆಕೃತಿಯಲ್ಲಿ ಕೂಡ ನಾವು ಇಲ್ಲಿ ಏನು ಮಾಡಿದ್ದೀವಿ, ಕೋನಗಳು, ಬಾಹುಗಳು ಮತ್ತು ಕರ್ಣಗಳನ್ನು ಎಳೆದಿದ್ದೀವಿ. ತಾವುಗಳು ಕೂಡ ಈ ರೀತಿಯಲ್ಲಿ ಉತ್ತರವನ್ನು ಬರೆಯಬಹುದಾಗಿದೆ. 4ನೇ ಪ್ರಶ್ನೆ, ಈ ಕೆಳಗಿನ ಕೆಲವು ವಲಯಗಳನ್ನು ಮತ್ತು ಅದರ ಪಕ್ಕದಲ್ಲಿನ ವಿವಿಧ ಆಕಾರಗಳ ಹಾಸು ಹಲಗೆಗಳನ್ನು ನೀಡಿದೆ. ಅವುಗಳನ್ನು ವಲಯದಲ್ಲಿ ಖಾಲಿ ಜಾಗ ಇರದಂತೆ ಸಂಖ್ಯೆಗಳನ್ನು ನೀಡುವುದರ ಮೂಲಕ ತುಂಬಿರಿ ಅಂತ ಹೇಳ್ತಾನೆ. ಹಾಗಾಗಿ ವಲಯಗಳು ಮತ್ತು ಹಾಸು ಹಲಗೆಗಳಿಗೆ ನಾವು ನಂಬರನ್ನು ಇಲ್ಲಿ ಕೊಟ್ಟಿದ್ದೀವಿ, ತಾವು ಗಮನಿಸಬಹುದು. ಇದನ್ನು ಇಲ್ಲೇ ಅಂಟಿಸಬಹುದಾಗಿದೆ. ಪ್ರಶ್ನೆ 5, ಈ ಕೆಳಗಿನ ಜಾಗದಲ್ಲಿ ಒಂದು ವೃತ್ತವನ್ನು ರಚಿಸಿರಿ. ಅದರಲ್ಲಿ ವೃತ್ತ ಕೇಂದ್ರ,
ತ್ರಿಜ್ಯ ಮತ್ತು ವ್ಯಾಸವನ್ನು ಚಿತ್ರಿಸಿ ಹೆಸರಿಸಿ ಅಂತ ಹೇಳ್ತಾನೆ. ತಾವು ನೋಡ್ತಾ ಇರಬಹುದಲ್ಲಿ ಓ ಕೇಂದ್ರವುಳ್ಳ ವೃತ್ತವಾಗಿದೆ. ಇದೇನಾಗಿದೆ? ಓ ಕೇಂದ್ರವಿರ್ತಕ್ಕಂಥ ವೃತ್ತವಾಗಿದೆ. ಇಲ್ಲಿ ನಾವು ಒ ಬಿ ಅಂತಕ್ಕಂಥದ್ದು ಅಥವಾ ಒ ಎ ಅಂತಕ್ಕಂಥದ್ದು ಒ ಪಿ ಅಂತಕ್ಕಂಥದ್ದು ಯಾವುದಾದ್ರೂ ತೆಗೆದುಕೊಂಡ್ರೂ ಕೂಡ ಇದು ಏನಾಗಿದೆ? ತ್ರಿಜ್ಯವಾಗುತ್ತದೆ. ನೋಡಿ ಏನೇನು ಕೇಳಿದಾನೆ ಇಲ್ಲಿ? ವೃತ್ತ ಕೇಂದ್ರ. ಸೊ ವೃತ್ತ ಕೇಂದ್ರ ಯಾವುದಾಗಿದೆ? ಇಲ್ಲಿ ಓ ಅಂತಕ್ಕಂಥದ್ದು ವೃತ್ತ ಕೇಂದ್ರವಾಗಿದೆ. ಇನ್ನು ತ್ರಿಜ್ಯ ಯಾವುದು ಅಂತಂದಾಗ ತ್ರಿಜ್ಯದಲ್ಲಿ ನಾವು ಯಾವುದಾದ್ರೂ ಬರಿಬೋದು. ಒ ಎ ಅಂತಲೂ ಬರಿಬೋದು, ಒ ಬಿ ಅಂತಲೂ ಬರಿಬೋದು, ಮತ್ತು ಒ ಪಿ ಅಂತಕ್ಕಂಥದ್ದು ಬರೆಯಬಹುದು. ತ್ರಿಜ್ಯ ಅಂದರೆ ಗಮನವಿರಲಿ, ತ್ರಿಜ್ಯ ಅಂದರೆ ಕೇಂದ್ರದಿಂದ ಪರಿಧಿಗೆ ಎಳೆದಿರ್ತಕ್ಕಂಥ ರೇಖೆಗೆ ನಾವು ತ್ರಿಜ್ಯ ಎಂದು ಕರೆಯುತ್ತೇವೆ. ಹಾಗಾಗಿ ವ್ಯಾಸ ಕೇಳ್ತಾರೆ. ವ್ಯಾಸ ಅಂದರೆ ಏನು? ವ್ಯಾಸ ಅಂದರೆ ನಮಗೆ ಮೊದಲು ಜಾದ ಬಗ್ಗೆ ಗೊತ್ತಿರಬೇಕು. ಯಾವುದೇ ಪರಿಧಿಯ ಮೇಲಿನ ಯಾವುದಾದ್ರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖೆಗೆ ಜ ಎಂದು ಕರಿತೇವೆ. ಆ ಜಾವು ಕೇಂದ್ರದ ಮೂಲಕ ಹಾದು ಹೋಗಿದ್ದೇ ಆದರೆ ಅದಕ್ಕೆ ನಾವು ವ್ಯಾಸ ಎಂದು ಕರಿತೀವಿ. ಹಾಗಾಗಿ ಇಲ್ಲಿ ವ್ಯಾಸ ಏನಾಗಿದೆ? ಎ ಬಿ ಅಂತಕ್ಕಂಥದ್ದು. ಸೊ ಎ ಬಿ ಏನಾಗಿದೆ? ಇಲ್ಲಿ ವ್ಯಾಸವಾಗಿದೆ. ಚಿತ್ರವನ್ನು ತಾವು ಗಮನಿಸಬಹುದಾಗಿದೆ. 6ನೇ ಪ್ರಶ್ನೆಗಳಿಗೆ ಈ ಕೆಳಗೆ ಕೆಲವು ಜಾಲಗಳನ್ನು ನೀಡಿದೆ. ಅವುಗಳನ್ನು ಬಳಸಿ ಮಾಡಬಹುದಾದ ಘನಾಕೃತಿಯ ಹೆಸರು ಮತ್ತು ಚಿತ್ರಗಳನ್ನು ಬರೆಯಿರಿ ಅಂತ ಹೇಳ್ತಾನೆ. ಇಲ್ಲಿ ಜಾಲ ಕೊಟ್ಟಿದ್ದಾನೆ. ಕ್ರಮ ಸಂಖ್ಯೆ 1ರಲ್ಲಿ ಇದು ಚೌಕಘನದ ಜಾಲವಾಗಿದೆ. ಏನಾಗಿದೆ? ಚೌಕಘನದ ಜಾಲ. ಘನದ ಒಂದು ರೇಖಾಕೃತಿ ಇಲ್ಲಿ ಬರೆಯಲಾಗಿದೆ, ತಾವು ಗಮನಿಸಬಹುದು. ಹಾಗೆ 2ನೇ ಚಿತ್ರ ಆಯತ ಘನದ ಚಿತ್ರವಾಗಿದ್ದು, ಆಯತ ಘನದ ಇದು ಜಾಲಾಕೃತಿಯಾಗಿದ್ದು ನಾವು ಇದಕ್ಕೆ ಏನು ಮಾಡಿದ್ದೀವಿ? ಚಿತ್ರವನ್ನು ಕೂಡ ಬರೆದಿದ್ದೀವಿ. ತಾವುಗಳು ಕೂಡ ಚಿತ್ರವನ್ನು ಬರೀಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಘನಾಕೃತಿಗಳ ಚಿತ್ರವನ್ನು ಬರೀಬೇಕಾದ್ರೆ ಸುಲಭವಾಗಿರ್ತಕ್ಕಂಥ ಮೆಥಡನ್ನು ಹೇಳ್ಕೊಡ್ತದನ್ನು ನೋಡ್ಬೋದು. ಇಲ್ಲಿ ನನಗೆ ಒಂದು ಚೌಕ ಅಥವಾ ಆಯತ ಅಂದಾಗ ಚೌಕ ಈ ರೀತಿಯಲ್ಲಿ ಒಂದು ಚೌಕವನ್ನು ಬರೆದುಕೊಂಡು ಅದರ ಒಳಗಡೆ ಮತ್ತೊಂದು ಚೌಕವನ್ನು ರಚಿಸಿರಿ. ಹಾಗಾಗಿ ಈಗ ಆ ಶೃಂಗಗಳನ್ನು ಸೇರಿಸ್ತಾ ಹೋದರೆ ನಿಮಗೆ ಘನ ಚೌಕ ಘನದ ಆಕೃತಿ ರಚನೆ ಆಗುತ್ತದೆ. ಹಾಗೆ ಆಯತ ಘನದ್ದು ಬೇಕಾದರೂ ಕೂಡ ಒಂದು ಆಯತವನ್ನು ರಚಿಸಿ, ಹೀಗೆ ಅದರ ಒಳಗಡೆ ಮತ್ತೊಂದು ಆಯತವನ್ನು ರಚಿಸಿ ಅವುಗಳ ಶೃಂಗಗಳನ್ನು ಸೇರಿಸಿದ್ದೇ ಆದರೆ ಆಯತದ ಘನಾಕೃತಿ ರಚನೆ ಆಗುತ್ತದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬಹುದಾಗಿದೆ. ಹಾಗಾಗಿ ಈಗ 7ನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಏನಿದೆ? A4 ಅಳತೆಯ ವಿವಿಧ ಬಣ್ಣದ ಕಾಗದಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಬಳಸಿಕೊಂಡು ಪ್ರತಿಫಲನ ಸಮಮಿತಿ ಆಕೃತಿಗಳು ಈ ಕೆಳಗಿನ ವಿಧಾನದಿಂದ ಪ್ರತ್ಯಕ್ಷ ಆಳೆಗಳಲ್ಲಿ ರಚಿಸಿರಿ. ಕಾಗದವನ್ನು ಮಡಚಿ ರಚಿಸುವುದು, ಕಾಗದ ಮಧ್ಯೆ ಬಣ್ಣದ ಹಸಿದಾರವನ್ನು ಇಟ್ಟು ರಚಿಸುವುದು, ಕಾಗದ ಮಧ್ಯೆ ಬಣ್ಣದ ಇಂಕಿನ ಹನಿಗಳನ್ನು ಹಾಕಿ ಮಡಚಿ ರಚಿಸುವುದು ಅಂತ ಹೇಳ್ತಾರೆ. ತಾವು ವರ್ಗಕೋಡೆಯಲ್ಲಿ ಶಿಕ್ಷಕರ ಸಹಾಯದಿಂದ ಇವುಗಳನ್ನು ಮಾಡಬಹುದಾಗಿದೆ. ಇನ್ನು 8ನೇ ಪ್ರಶ್ನೆ, ಕೆಲವು ದೈನಂದಿನ ಬಳಕೆಯ ಆಕೃತಿಗಳನ್ನು ನೀಡಿದೆ. ಇವುಗಳನ್ನು ಮೇಲಿನ ನೋಟ, ಮುಂದಿನ ನೋಟ ಮತ್ತು ಪಕ್ಕದ ನೋಟದ ಚಿತ್ರಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಸೊ ಆಕೃತಿಯನ್ನು ನೋಡ್ಬೋದು. ಈ ಒಂದು ಆಕೃತಿ ಏನಾಗಿದೆ? ಮಂಚ ಅಥವಾ ಪಲಂಗ ಅಂತ ಹೇಳ್ಬೋದು. ಅದರ ಮೇಲಿನ ಆಕೃತಿ ಈ ರೀತಿ ಇದೆ. ಮುಂದಿನ ಆಕೃತಿ ಏನಾಗಿದೆ? ತಾವು ನೋಡ್ತಾ ಇರ್ಬೋದು. ನಂತರದಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ಕೂಡ ಈ ರೀತಿಯ ಆಕೃತಿಗಳಲ್ಲಿ ಇಲ್ಲಿ ಬರೆದಿದ್ದಾನೆ. ಅದೇ ರೀತಿ ನಾವು ಇಲ್ಲಿರ್ತಕ್ಕಂಥ ಒಂದು ಚಿತ್ರವನ್ನು ಏನಾಗಿದೆ? ಇದು ಒಂದು ಫ್ರಿಡ್ಜ್ ಆಗಿದೆ ಅಂತ ಹೇಳ್ಬೋದು. ಅದರ ಒಂದು ಮೇಲ್ಭಾಗದ್ದು ಮತ್ತು ಪಕ್ಕದಲ್ಲಿರ್ತಕ್ಕ ಮೇಲಿನ ಭಾಗ, ಮುಂದಿನ ನೋಟ ಮತ್ತು ಪಕ್ಕದ ನೋಟಗಳ ಚಿತ್ರಗಳನ್ನು ನಾವು ಬರೆದಿದ್ದೀವಿ. ತಾವುಗಳು ಕೂಡ ಈ ರೀತಿಯ ಚಿತ್ರಗಳಿಗೆ ಮೇಲ್ಭಾಗದಲ್ಲಿ ಯಾವ ರೀತಿ ಕಾಣಿಸ್ತದೆ, ಮುಂದಿನಿಂದ ನೋಡಿದಾಗ ಮತ್ತು ಪಕ್ಕದಲ್ಲಿ ನೋಡಿದಾಗ ಯಾವ ರೀತಿ ಕಾಣಿಸ್ತದೆ ಅಂತಕ್ಕಂಥ ಚಿತ್ರಗಳನ್ನು ರಚಿಸಬಹುದಾಗಿದೆ. ಇದು ಪುನರ್ಮನನ ಹಾಳೆ 21ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಪುನರ್ಮನನ ಹಾಳೆ 22ಕ್ಕೆ ನೋಡೋಣ. ಪುನರ್ಮನನ ಹಾಳೆ 22 ಕೋನಗಳು ಮತ್ತು ಸಮತಲಾಕೃತಿಗಳು. ಕೋನಗಳು ಮತ್ತು ಸಮತಲಾಕೃತಿಗಳು. ಕೋನಗಳ ಬಗ್ಗೆ ನೋಡಿದಾಗ ನಮಗೆ ಈಗಾಗಲೇ ಗೊತ್ತು, ಲಘುಕೋನ, ಲಂಬಕೋನ ಮತ್ತು ವಿಶಾಲ ಕೋನಗಳನ್ನು ವರ್ಗೀಕರಿಸುವುದು. ನಂತರದಲ್ಲಿ ನಿತ್ಯ ಜೀವನದಲ್ಲಿ ಕಂಡುಬರ್ತಕ್ಕಂಥ ಅಕ್ಷರಗಳ ಆಕಾರಗಳ ತಿರುವಿಗೆ ಮತ್ತು ಪ್ರತಿಫಲಿತ ಸಮಮಿತಿಯನ್ನು ಹೊಂದಿರತಕ್ಕಂಥ ಒಂದು ಆಯಾಮದ ಸಮತಲಗಳನ್ನು ಗುರುತಿಸ್ತಕ್ಕಂಥದ್ದು. ಅಲ್ಲದೆ ಘನ, ಸಿಲಿಂಡರ್ ಮತ್ತು ಶಂಕುವನ್ನು ಕೂಡ ನಾವು ಇಲ್ಲಿ ಚಿತ್ರಿಸಬೇಕಾಗುತ್ತೆ, ನೋಡ್ತಾ ಹೋಗ್ಬೋದು. 1ನೇ ಪ್ರಶ್ನೆ ಏನು ಹೇಳ್ತಾನೆ? ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ರೇಖಾಚಿತ್ರಗಳನ್ನು ಕೊಡಲಾಗಿದೆ. ಅವುಗಳನ್ನು ಏನೆಂದು ಕರೀತೀರಿ ಎಂದು ಬರಿಬೇಕಾಗಿದೆ. ಚಿತ್ರ ಕೊಟ್ಟಿದ್ದಾನೆ, ಅದಕ್ಕೆ ಹೆಸರನ್ನು ಬರಿಬೇಕು. ಇದೇನಾಗಿದೆ? ಒಂದು ಬಿಂದು ಆಗಿದೆ. ಈ ಆಕೃತಿ ಏನಾಗಿದೆ? ಸರಳ ರೇಖೆ ಆಗಿದೆ. ನಂತರದಲ್ಲಿ ಇರತಕ್ಕಂಥ ಚಿತ್ರ ಏನಾಗಿದೆ? ಕಿರಣವಾಗಿದೆ. ಇದೇನಿದು? ಕಿರಣ. ನಂತರದಲ್ಲಿ 4ನೇ ಆಕೃತಿ
ರೇಖಾಖಂಡ. 5ನೇ ಆಕೃತಿ ವಕ್ರರೇಖೆ ಆಗಿದೆ. ಇನ್ನು 6ನೇ ಆಕೃತಿ ನೋಡ್ತಾ ಹೋಗ್ಬೋದು, ಇದು ಒಂದು ಕೋನವಾಗಿದೆ. ನಾವುಗಳ ಹೆಸರು ಬರೆದಿದ್ದೀವಿ, ತಾವುಗಳು ಕೂಡ ಆ ಆಕೃತಿಗಳ ಹೆಸರನ್ನು ಬರೆಯಬಹುದಾಗಿದೆ. ನಂತರ ಪ್ರಶ್ನೆ 2ರಲ್ಲಿ ಈ ಕೆಳಗೆ ನೀಡಿರ್ತಕ್ಕಂಥ ಚಿತ್ರಗಳನ್ನು ಗಮನಿಸಿ. ಚಿತ್ರಗಳಲ್ಲಿ ನೀಲಿ ಬಣ್ಣದಲ್ಲಿ ಗುರುತಿಸಿರ್ತಕ್ಕಂಥ ಸ್ಥಳದಲ್ಲಿ ಇರತಕ್ಕಂಥ ಕೋನಗಳನ್ನು ಗುರುತಿಸಿಕೊಂಡು ಅದು ಯಾವ ಕೋನ ಎಂದು ಮುಂದೆ ನೀಡಿರ್ತಕ್ಕಂಥ ಬಾಕ್ಸ್ನಲ್ಲಿ ಬರೆಯಿರಿ. ಸೊ ತಾವು ನೋಡ್ತಾ ಇರ್ಬೋದು, ಇಲ್ಲಿ 1ನೇ ಚಿತ್ರ ಏನಾಗಿದೆ, ಕತ್ತರಿಯಾಗಿದೆ. ಈ ಕತ್ತರಿಯ ನಡುವಕ್ಕೆ ಉಂಟಾಗಿರ್ತಕ್ಕಂಥ ಕೋನ ಯಾವಾಗಿದೆ ಅಂದರೆ ಲಘು ಕೋನವೆಂದು ಹೇಳಬಹುದು. ನಾವು ಇಲ್ಲಿ ಒಬ್ಬ ವ್ಯಕ್ತಿಯು ತಮ್ಮ ಕೈಯನ್ನು ಬಡಿಸಿದಾಗ ಉಂಟಾಗಿರ್ತಕ್ಕಂಥ ಕೋನ ತಾವು ನೋಡ್ತಾ ಇರ್ಬೋದು. ಇಲ್ಲಿ ಇದು ಏನಾಗಿದೆ, ಲಂಬಕೋನವಾಗಿದೆ. ನಂತರದಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಸೊ ಇಲ್ಲಿ ಸ್ವಲ್ಪ ಏನಾಗಿದೆ, ವಿಶಾಲವಾಗಿದೆ. ಸ್ವಲ್ಪ ಹಿಂದ್ಗಡೆ ಹೋಗಿದೆಯಲ್ಲ, ಕುರ್ಚಿ ಮೇಲೆ ನಾವು ಸ್ಟ್ರೈಟಾಗಿ ಕೊಡೋಕ್ಕಾಗೋದಿಲ್ಲ 90 ಡಿಗ್ರಿಯಲ್ಲಿ, ಸ್ವಲ್ಪ ಹಿಂದಕ್ಕೆ ಹೋಗಿರುತ್ತೆ. ಹಾಗಾಗಿ ಇದು ವಿಶಾಲ ಕೋನವಾಗಿದೆ ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಇಲ್ಲಿ 4ನೇ ಚಿತ್ರ ನೋಡಿದಾಗ ಇಲ್ಲಿ ಎಕ್ಸಸೈಸ್ ಮಾಡಲಾಗುತ್ತದೆ. ಸೊ ವ್ಯಾಯಾಮವನ್ನು ಮಾಡ್ತಿದ್ದಾಗ ತಾವು ಗಮನಿಸ್ಬೋದು, ಇದು ಲಘು ಕೋನಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ನಾವು. ನಂತರದಲ್ಲಿ ಈ ಒಂದು ಚಿತ್ರದಲ್ಲಿ ನೋಡಿದಾಗ ಇಲ್ಲೂ ಕೂಡ ಇದು ಏನಾಗಿದೆ, ಸರಳ ಕೋನವಾಗಿದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಗಡಿಯಾರದಲ್ಲಿರ್ತಕ್ಕಂಥ ಮುಳ್ಳುಗಳನ್ನು ನೋಡಿದಾಗ ನಮಗೇನಾಗಿದೆ, ಇದು 180ಕ್ಕಿಂತ ಹೆಚ್ಚಾಗಿದೆ, 360ಕ್ಕಿಂತ ಕಡಿಮೆ ಆಗಿದೆ. ಹಾಗಾಗಿ ಇದಕ್ಕೆ ಸರಳಾಧಿಕ ಕೋನ ಅಂತ ನಾವು ಕರಿತೀವಿ, ಅಲ್ಲದೆ ಪ್ರತಿಫಲಿತ ಕೋನ ಎಂದು ಕೂಡ ನಾವು ಕರೆಯಬಹುದಾಗಿದೆ ಅನ್ನೋದು ನೋಡಿದ ನಂತರ ಮುಂದೆ ನಾವು 3ನೇ ಪ್ರಶ್ನೆಗಳಲ್ಲಿ ಇಲ್ಲಿ ಏನು ಮಾಡಿದ್ದಾನೆ, ಕೋನ ಕೊಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಚಿತ್ರವನ್ನು ಬರೆಯೋದಿದೆ. ಲಘುಕೋನ ಅಂದರೆ ತಮಗೆ ಗೊತ್ತಿರಲಿ 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನವನ್ನು ಲಘುಕೋನ ಎಂದು ಕರೆಯುತ್ತೇವೆ. ನಂತರದಲ್ಲಿ 2ನೇ ಚಿತ್ರ ಲಂಬಕೋನಕ್ಕೆ ಸಂಬಂಧಪಟ್ಟತಕ್ಕಂಥ ಚಿತ್ರವನ್ನು ರಚಿಸಬೇಕು. ಲಂಬಕೋನ ಅಂದರೆ 90 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಒಂದು ಕೋನಕ್ಕೆ ಲಂಬಕೋನ ಅಂತ ಹೇಳ್ತೀವಿ. ವಿಶಾಲ ಕೋನ ಅಂತಂದರೆ 3ನೇ ಚಿತ್ರದಲ್ಲಿ ನೋಡಿ, ಇದು ವಿಶಾಲ ಕೋನ ಅಂದರೆ 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ನಾವು ವಿಶಾಲ ಕೋನ ಎಂದು ಕರಿತೀವಿ. ಸರಳ ಕೋನ ಅಂತಂದರೆ 180ಕ್ಕೆ ಸಮನಾಗಿರ್ತಕ್ಕಂಥ ಕೋನವನ್ನು ನಾವು ಸರಳ ಕೋನ ಅಂತ ಹೇಳ್ತೀವಿ. ನಂತರದಲ್ಲಿ ಸರಳಾಧಿಕ ಕೋನ ಅಂದರೆ 180ಕ್ಕಿಂತ ಹೆಚ್ಚಾಗಿರುತ್ತೆ, 360ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಪೂರ್ಣ ಕೋನ ಅಂದರೆ ಇದು 360 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನಕ್ಕೆ ನಾವೇನಂತ ಹೇಳ್ತೀವಿ, ಪೂರ್ಣ ಕೋನ ಎಂದು ನಾವು ಕರಿತೀವಿ. ಅದಾದ ನಂತರ ಪ್ರಶ್ನೆ 4ರಲ್ಲಿ ನೋಡ್ತಾ ಇದ್ದೀರಿ, ಈ ಕೆಳಗಿನ ಚಿತ್ರಗಳಲ್ಲಿ ಸಮಮಿತಿ ಆಕೃತಿಗಳನ್ನು ಗುರುತಿಸಿ. ಅವುಗಳು ಸಮಮಿತಿ ಆಕೃತಿಗಳಿಗೆನಿಸಿದರೆ ಸಮಮಿತಿ ಅಕ್ಷಗಳನ್ನು ಹೇಳಿರಿ. ನೋಡಿ, ಸಮಮಿತಿ ಆಗಿದೆಯೇನಿಲ್ಲ. ಸಮಮಿತಿ ಅಂದಾಗ ನಾವು ಲಂಬವಾಗಿ ಅಥವಾ ಅಡ್ಡವಾಗಿ ನಾವು ರೇಖೆಯನ್ನು ಎಳೆದಾಗ ಅದು ಸಮನಾಗಿರ್ತಕ್ಕಂಥ ಭಾಗವನ್ನು ಉಂಟು ಮಾಡುತ್ತೆ, ಆದರೆ ಅದು ಸಮಮಿತಿ. ತಾವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಚಿಟ್ಟೆಯನ್ನು ನಾವು ಮಧ್ಯದಲ್ಲಿ ರೇಖೆ ಎಳೆದಾಗ 2 ಸಮಭಾಗಗಳಾಗ್ತವೆ. ಇಲ್ಲಿ ಗ್ರೇಪ್ಸ್ ಇದೆ, ಗ್ರೇಪ್ಸನ್ನು ನೋಡಿ ಈ ರೀತಿ ಎಳೆದಾಗಲೂ ಕೂಡ ಇಲ್ಲಿ ನಮಗೆ ಸಮಮಿತಿ ಆಗ್ತಾ ಇದೆ. ಈ ಒಂದು ಸ್ಮೈಲ್ ಚಿತ್ರವನ್ನು ನೋಡಿದಾಗ ನಾವು ಮಧ್ಯದಲ್ಲಿ ಎಳೆದಾಗ ಇದು ಕೂಡ ಸಮಮಿತಿ ಆಗುತ್ತೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಚಿತ್ರಗಳನ್ನು ಗಮನಿಸಿ ತಾವುಗಳು ಹೇಳಬಹುದಾಗಿದೆ, ಇದು ಸಮಮಿತಿ ಆಗಿದೆಯೋ ಆಗಿಲ್ಲ ಅಂತಕ್ಕಂಥದ್ದನ್ನು. ಸೊ ಇದನ್ನು ಕೂಡ ಸಮಮಿತಿ ಆಗುತ್ತೆ. ಸೈಕಲ್ ಕೂಡ ನಮಗೇನಾಗುತ್ತೆ, ಸಮಮಿತಿ ಆಗುತ್ತಾ ಇಲ್ಲ ಅಂತಕ್ಕಂಥದ್ದು ಅನುಮಾನವಿದೆ, ತಾವುಗಳು ಗಮನಿಸಬಹುದು. ಅದೇ ರೀತಿ ಈ ಒಂದು ಚಿತ್ರವನ್ನು ಎಳೆದಾಗ ಸಮಮಿತಿ, ಇದು ಕೂಡ ಲಂಬಕ್ಕೂ ಆಗುತ್ತೆ ಅಥವಾ ಕ್ಷಿತಿಜವಾಗಿ ಎಳೆದಾಗಲೂ ಕೂಡ ಆಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಹೀಗೆ ಈ ಕೆಳಗಿನ ಕೋಷ್ಟಕದ ಆಂಗ್ಲ ಭಾಷಾ ದೊಡ್ಡ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಲಂಬ ಸಮಮಿತಿ ಮತ್ತು ಅಡ್ಡ ಸಮಮಿತಿ ಹೊಂದಿರತಕ್ಕಂಥ 4 ಅಕ್ಷರಗಳನ್ನು ಬರೆದು ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಅಂತ ಹೇಳ್ತಾರೆ. ತಾವು ನೋಡ್ಬೋದು, ಇಲ್ಲಿ ಮೊದಲಿಗೆ ಎ ಅಂತಕ್ಕಂಥದ್ದು ಬರೆದು ಲಂಬವಾಗಿರ್ತಕ್ಕಂಥ ರೇಖೆಯನ್ನು ಎಳೆದು ಇದು ಸಮಮಿತಿ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ 4 ಉದಾಹರಣೆಗಳು ಬರೀರಿ, ಬರೆದ ನಂತರ ಅಕ್ಷರವನ್ನು ಎಳೆಯಿರಿ ಅಂತಂದಾಗ ನಾವಿಲ್ಲಿ HMWX ಆಗಿದೆ. ಇನ್ನೂ ಕೂಡ ತಾವುಗಳು ಪ್ರಯತ್ನಿಸಿ ಬರೆಯಬಹುದು. ಅದೇ ರೀತಿ ಕ್ಷಿತಿಜ ಅಡ್ಡರೇಖೆಗಳಿಗಾದಾಗ BCDEX ಅಂತಕ್ಕಂಥ ಇವುಗಳಿಗೆ ನಾವು ಏನು ಮಾಡಿದ್ವಿ, ಕ್ಷಿತಿಜ ರೇಖೆ ಅಡ್ಡರೇಖೆಯನ್ನು ಎಳೆದು ನಾವು ಸಮಮಿತಿ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದೀವಿ. ಅದೇ ರೀತಿ 6ನೇ ಪ್ರಶ್ನೆಗಳಲ್ಲಿ ರೇಖಾಗಣಿತದ ಪುಸ್ತಕದಲ್ಲಿ ನೀವು ಗಮನಿಸಿರ್ತಕ್ಕಂಥ ಸಮಮಿತಿಯನ್ನು ಹೊಂದಿರುವ ಸಮತಲಾಕೃತಿಯ ರೇಖಾ ಚಿತ್ರಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ. ಮೊದಲು ಚಿತ್ರದಲ್ಲಿ ತೋರಿಸುವಂತೆ ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು ಪ್ರಯತ್ನಿಸಿ. ಈ ರೇಖಾಚಿತ್ರದ ಕೆಳಗೆ ಅದರ ಹೆಸರನ್ನು ಕೂಡ ಬರೀರಿ ಅಂತ ಹೇಳ್ತಾನೆ. ಸೊ ನೋಡ್ತಾ ಇರ್ಬೋದು, 1ನೇದು ಆಯತವಾಗಿದೆ. ನಂತರದಲ್ಲಿ ನಾವು ಕೂಡ ಚೌಕವನ್ನು ರಚಿಸಿದಾಗ ಅದಕ್ಕೆ ನಾವು
ಲಂಬವಾಗಿಯೂ ಎಳಿಬೋದು ಮತ್ತು ಕ್ಷಿತಿಜವಾಗಿಯೂ ಎಳಿಬೋದು ಅಂತಕ್ಕಂಥ. ಹಾಗೆಯೇ ವೃತ್ತದಲ್ಲಿ ಕೂಡ ನಾವು ಲಂಬವಾಗಿ ಮತ್ತು ಕ್ಷಿತಿಜವಾಗಿ ಅಡ್ಡರೇಖೆಯನ್ನು ಕೂಡ ಎಳೆದು ಸಮಮಿತಿಯನ್ನು ರಚಿಸಬಹುದು. ಆದರೆ ತ್ರಿಭುಜದಲ್ಲಿ ಕೇವಲ ನಾವು ಲಂಬ ರೇಖೆಯನ್ನು ಎಳೆದಾಗ ಮಾತ್ರ ಅದು ಸಮಮಿತಿ ಆಗುತ್ತದೆ ಅಂತಕ್ಕಂಥದ್ದನ್ನು ನೋಡಬಹುದು. 7ನೇದು, ಈ ಮುಂದಿನ ಚಿತ್ರಗಳ ಆಕಾರಗಳ ತಿರುಗುವಿಕೆಯ ಸಮಮಿತಿಯನ್ನು ವಿವರಿಸುತ್ತವೆ. ಹೇಗೆಂದು ನಿಮ್ಮ ವಾಕ್ಯಗಳಲ್ಲಿ ಬರೆಯಿರಿ. ಮೊದಲನೇ ಚಿತ್ರದಲ್ಲಿರ್ತಕ್ಕಂಥ ಸಮಬಾಹು ತ್ರಿಭುಜವನ್ನು ಚಿತ್ರದಲ್ಲಿ ತೋರಿಸುವುದೇ ಬಾಣದ ಗುರುತಿನ ನಂತರ. ಅದೇ ರೀತಿ ಇಲ್ಲೊಂದು ಸ್ವಸ್ತಿಕ್ ಇದೆ. ನಂತರದಲ್ಲಿ ಇದು ಒಂದು ಚಿತ್ರದಲ್ಲಿ 3ನೇ ಚಿತ್ರದಲ್ಲಿ ಕೂಡ ನೋಡ್ಬೋದು. ದಿಕ್ಕಿನಲ್ಲಿ ತಿರುಗಿಸಿ, ಗುರುತಿನ ಬಾಣದ ದಿಕ್ಕಿನಡೆಗೆ ತಿರುಗಿಸಿದಾಗ ನಮಗೆ ಮೊದಲನೇ ಸ್ಥಾನದಲ್ಲಿದ್ದಂತೆ ಕಾಣಿಸ್ತದೆ ಅಂತಕ್ಕಂಥದಕ್ಕೆ ತಾವು ಶಿಕ್ಷಕರ ಸಹಾಯದಿಂದ ಉತ್ತರಗಳನ್ನು ತಮ್ಮ ವಾಕ್ಯದಲ್ಲಿ ಬರೆಯಬಹುದಾಗಿದೆ. ನಂತರದಲ್ಲಿ 8ನೇ ಪ್ರಶ್ನೆ, ಈ ಒಂದು ವಸ್ತುಗಳ ಚಿತ್ರಗಳು ಕೊಟ್ಟಿದ್ದಾರೆ, ಆ ಚಿತ್ರಗಳಲ್ಲಿ ಯಾವ್ಯಾವ ಆಕೃತಿಗಳು ಕಾಣಿಸ್ತವೆ ಅಂತಕ್ಕಂಥದ್ದು ಕೆಳಗಿನ ಒಂದು ರೇಖಾಚಿತ್ರ ಬರೆದು ಅದಕ್ಕೆ ರೇಖಾಗಣಿತ ಹೆಸರನ್ನು ಬರೆಯಬೇಕಾಗಿದೆ. ಸೊ ವಸ್ತುಗಳ ಚಿತ್ರವನ್ನು ನೋಡಿದಾಗ 8ನೇ ಪ್ರಶ್ನೆಯಲ್ಲಿ ಮೊದಲನೇದ್ದು, ತಾವು ಇಲ್ಲಿ ಒಂದು ಚಿತ್ರವನ್ನು ನೋಡಿದಾಗ ಇಲ್ಲಿ ಏನಾಗಿದೆ, ತ್ರಿಭುಜ ನಮಗೆ ಕಾಣಿಸ್ತಾ ಇದೆ. ಏನು ಕಾಣಿಸ್ತದೆ? ಸೂಚನಾ ಫಲಕದಲ್ಲಿ ನಮಗೆ ತ್ರಿಭುಜ ಕಾಣಿಸ್ತದೆ. ಇಲ್ಲಿ ನೋಡ್ತಾ ಇದ್ದಾಗ ಇಲ್ಲಿ ನಮಗೆ ಒಂದು ವಜ್ರಾಕೃತಿ ಅಥವಾ ಪತಂಗದ ರೀತಿಯ ಆಕೃತಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದಾಗ ನಮಗೆ ಒಂದು ವೃತ್ತಾಕಾರವಾಗಿದೆ. ಸೊ ವೃತ್ತ ದೊರೆಯುತ್ತದೆ. ಅವುಗಳ ಹೆಸರುಗಳನ್ನು ಇಲ್ಲಿ ಬರೀತಿದ್ದೀವಿ. ಪ್ರಶ್ನೆ 9ರಲ್ಲಿ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಘನಾಕೃತಿಗಳನ್ನು ಬಿಡಿಸಿ ಅದರ ಜಾಲವನ್ನು ನೀಡಲಾಗಿದೆ. ಅದನ್ನು ಕೂಡಿದರೆ ಯಾವ ಘನಾಕೃತಿ ಚಿತ್ರವಾಗುತ್ತದೆ ಅಂತಕ್ಕಂಥದ್ದನ್ನು ಮುಂದಿನ ಬಾಕ್ಸ್ನಲ್ಲಿ ಬರೆದು ಆ ಘನಾಕೃತಿಯ ಹೆಸರನ್ನು ಬರೆಯಿರಿ ಅಂತ ಹೇಳ್ತಾನೆ. ತಾವು ಇಲ್ಲಿ ಘನಾಕೃತಿಯ ಜಾಲವನ್ನು ನೋಡಿದಾಗ ಈ ಆಕೃತಿಯಿಂದ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಚೌಕಘನವನ್ನು ರಚಿಸಬಹುದಾಗಿದೆ. ಹಾಗಾಗಿ ಇದು ಚೌಕಘನ. 2ನೇದು ನೋಡಿದಾಗ ನಮಗೇನು ಕಾಣಿಸ್ತದೆ, 2ನೇ ಆಕೃತಿಯಲ್ಲಿ ನಮಗೆ ಒಂದು ಸಿಲಿಂಡ್ರನ್ನು ರಚಿಸಬಹುದಾಗಿದೆ. ಸೊ ಸಿಲಿಂಡರ್ ಆಗಿದೆ, ಹಾಗಾಗಿ ಇದು ಸಿಲಿಂಡರ್. 3ನೇದೇನಾಗಿದೆ ಅಂತಂದರೆ ಶಂಕು ಆಗಿದೆ. 3ನೇ ಆಕೃತಿ ಶಂಕು ಅಂತಕ್ಕಂಥದ್ದು. ಈ ಒಂದು ಜಾಲಾಕೃತಿಯಿಂದ ನಾವೇನು ರಚಿಸ್ಬೋದು, ಶಂಕು ಅಂತಕ್ಕಂಥದ್ದು ನಮಗೆ ರಚಿಸಲು ಸಾಧ್ಯವಾಗುತ್ತದೆ. ಹೀಗೆ ಒಂದು ಪುನರ್ಮನನ ಹಾಳೆ 22ರಲ್ಲಿ ನಾವು ಕೋನಗಳು ಮತ್ತು ಸಮಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಹಾರಗಳನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಪುನರ್ಮನನ ಹಾಳೆ 23 ಮತ್ತು 24ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು.